ಕರ್ನಾಟಕ ಅಗ್ರವಾರ್ತೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರೈತರಿಗೆ, ರಾಜ್ಯದ ರೈತರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಅವಧಿಯ ಒಳಗೆ ಮರುಪಾವತಿ ಮಾಡಿದಂತಹ ಸಾಲದ ಬಡ್ಡಿಯನ್ನ ರಾಜ್ಯ ಸರ್ಕಾರ ಮನ್ನಾ ಮಾಡಿ ಆದೇಶವನ್ನ ಹೊರಡಿಸಿದೆ. ವಿಧಾನಸಭೆಯಲ್ಲಿ ಬಡ್ಡಿ ಮನ್ನಾ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವಧಿಯ ಒಳಗಡೆ ಸಾಲವನ್ನ ಕಟ್ಟಿದಂಥ ರೈತರಿಗೆ ಅದರ ಬಡ್ಡಿಯನ್ನ ಮನ್ನಾ ಮಾಡಿ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಇದು ರಾಜ್ಯ ರೈತರಿಗೆ ಸಿಹಿ ಸುದ್ದಿ. ಸಾಲ ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡುವುದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ. ಸಹಕಾರಿ ಸಂಸ್ಥೆಯಲ್ಲಿನ ಸಾಲದ ಬಡ್ಡಿ ಮನ್ನಾ ಮಾಡುವ ನಿಟ್ಟಿನಲ್ಲಿ ಮಧ್ಯಮಾವಧಿ, ದೀರ್ಘಾವಧಿ ಈ ಸಾಲಗಳನ್ನ ಅವಧಿಯ ಒಳಗಡೆ ಕಟ್ಟಿದ್ರೆ ಅದರ ಬಡ್ಡಿ ಮನ್ನಾ ಆಗುತ್ತೆ. ಸಹಕಾರಿ ಸಂಸ್ಥೆಯಲ್ಲಿ ತೆಗೆದುಕೊಂಡಿದ್ದಂತಹ ಸಾಲವನ್ನ ವಾಪಸ್ ಕಟ್ಟಿದ್ರೆ, ಅವಧಿಯ ಒಳಗಡೆ ಕಟ್ಟಿದ್ರೆ ಅದರ ಬಡ್ಡಿಯನ್ನ ಮನ್ನಾ ಮಾಡುವುದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ. ಎರಡನೇ ಘೋಷಣೆ, ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಕೂತ್ಗಳಪ್ಪ, ನೀನು ಕಟ್ತಾರೆ ಎಲ್ಲ ಕೂತ್ಕೊಳ್ರಿ, ಏನು ಮಾಡಲಿಲ್ಲ ನಮಗೆ ಮಾಡಿ ಅಂತ ಹೇಳ್ತೀರಿ. ಸಾಲ ಮನ್ನಾ ಮಾಡಿ ನೀವು ಬಡ್ಡಿ ಮನ್ನಾ ಮಾಡಲ್ಲ, ಅವ್ರು ಕಟ್ಟಲ್ಲ, ನೀವು ಮಾಡಲ್ಲ, ಅದನ್ನು ಬೋಗಸ್. ಎರಡನೇ ಘೋಷಣೆ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಕೂತ್ಗಳಪ್ಪ, ನೀನು ಕಟ್ತಾರೆ ಎಲ್ಲ ಕೂತ್ಕೊಳ್ರಿ, ಏನು ಮಾಡಲಿಲ್ಲ ನಮಗೆ ಮಾಡಿ ಅಂತ ಹೇಳ್ತೀರಿ. ಸಾಲ ಮನ್ನಾ ಮಾಡಿ ನೀವು ಬಡ್ಡಿ ಮನ್ನಾ ಮಾಡಲ್ಲ, ಅವ್ರು ಕಟ್ಟಲ್ಲ, ನೀವು ಮಾಡಲ್ಲ, ಅದನ್ನು ಬೋಗಸ್. ಎರಡನೇ ಘೋಷಣೆ, ಸಹಕಾರ ಬ್ಯಾಂಕ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಸಹಕಾರಿ ಸಂಸ್ಥೆಗಳಲ್ಲಿ ಪಡೆದಂತಹ ಸಾಲವನ್ನ ಸರಿಯಾಗಿ ಕಟ್ಟಿದಂತಹ ರೈತರಿಗೆ ಅದರ ಬಡ್ಡಿ ಮನ್ನಾ ಮಾಡುವಂತಹ ಒಂದು ಘೋಷಣೆ ಈಗ ರಾಜ್ಯ ಸರ್ಕಾರದಿಂದ ಆಗಿರುವಂಥದ್ದು. ಸೊ ನಿಜಕ್ಕೂ ಕೂಡ ರೈತರಿಗೆ ಗುಡ್ ನ್ಯೂಸ್ ಒಂದ್ ಕಡೆ, ಜೊತೆಗೆ ಇದರ ಫಲಾನುಭವಿಗಳು ಯಾರೆಲ್ಲ ಆಗ್ತಾರೆ? ವೀಣಾ, ಕರ್ನಾಟಕ ವಿಧಾನಸಭೆಯ ಕೊನೆಯ ಅಧಿವೇಶನದ ಕೊನೆಯ ದಿನದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಬರಪೀಡಿತ ಪ್ರದೇಶವಾಗಿರ್ತಕ್ಕಂಥ ಬಹುತೇಕ ತಾಲೂಕುಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಒಂದು ಕಡೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗದ ರೈತರು ಸೇರಿದ ಹಾಗೆ ರಾಜ್ಯದ ಎಲ್ಲ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸಹಕಾರ ಸಂಸ್ಥೆಗಳಲ್ಲಿ ಅಂದರೆ ಸಹಕಾರ ಸಂಘಗಳಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅಲ್ಪಾವಧಿ ಮತ್ತು ದೀರ್ಘಾವಧಿ ಈ ಎರಡು ಸಾಲಗಳ ಪೈಕಿ ಅಸಲನ್ನ ಕಟ್ಟಿದ್ದೆ ಆದರೆ ಅವರ ಸಾಲದ ಮೇಲಿನ ಬಡ್ಡಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಅಧಿಕೃತವಾಗಿ ವಿಧಾನಸಭೆ ಕಲಾಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಘೋಷಣೆಯನ್ನು ಮಾಡಿದ್ದಾರೆ. ಇದರಿಂದಾಗಿ ರಾಜ್ಯದ ಸಾವಿರಾರು ರೈತರಿಗೆ ಅನುಕೂಲ ಆಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ಸರ್ಕಾರ ಹೇಳಿದೆ. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಸೇರಿದಾಗೆ ಕಾಸ್ಕಾರ್ಡ್ ಬ್ಯಾಂಕ್ಗಳು ಸೇರಿದಾಗೆ ಡಿಸಿಸಿ ಬ್ಯಾಂಕ್ಗಳು ಮತ್ತು PLD ಬ್ಯಾಂಕ್ಗಳು ಸೇರಿದಾಗೆ ರಾಜ್ಯದ ಬೇರೆ ಬೇರೆ ಸಹಕಾರ ಬ್ಯಾಂಕ್ಗಳಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ರೈತರು ಸಾಲವನ್ನು ಪಡ್ಕೊಂಡಿರ್ತಾರೆ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಪಡ್ಕೊಂಡಿರ್ತಾರೆ. ರಾಜ್ಯದಲ್ಲಿ ಈಗ ಬರ ಇರುವಂಥ ಕಾರಣಕ್ಕಾಗಿ ರೈತರಿಗೆ ಈ ಒಂದು ಸಾಲವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಪ್ಲಾನ್ ಅನ್ನು ಮಾಡಿದ್ದು, ಈ ಸಂದರ್ಭದಲ್ಲಿ ರೈತರು ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಸಾಲದ ಅಸಲನ್ನು ಕಟ್ಟಿದ್ದೆ ಆದರೆ ಸಂಪೂರ್ಣವಾಗಿರ್ತಕ್ಕಂಥ ಬಡ್ಡಿಯನ್ನು ಮನ್ನಾ ಮಾಡುವುದಾಗಿ
ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ನಿಜವಾಗ್ಲೂ ಕೂಡ ಇದು ರೈತರಿಗೆ ಅನುಕೂಲ ಆಗತ್ತೆ. ಆದ್ರೆ ಇಲ್ಲಿ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬರ ಇರುವಂತ ಸಂದರ್ಭದಲ್ಲಿ ರೈತರು ಅಸಲನ್ನ ಕಟ್ಟುವಷ್ಟು ಮಟ್ಟಿಗೆ ಆರ್ಥಿಕವಾಗಿ ಸಬಲರಿರ್ತಾರ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಆದ್ರೂ ಕೂಡ ಸರ್ಕಾರ ವಿಧಾನಸಭೆಯ ಕೊನೆಯ ದಿನ ಈ ಘೋಷಣೆಯನ್ನು ಮಾಡಿದೆ. ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಬಡ್ಡಿ ಮನ್ನಾ ಘೋಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ನೀವು ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಲ್ಲ, ರೈತರು ಸಾಲ ಕಟ್ಟಲ್ಲ, ನೀವು ಬಡ್ಡಿ ಮನ್ನಾ ಮಾಡಲ್ಲ ಅಂತ ಅಶೋಕ್ ಅವರು ಟೀಕಿಸಿದ್ದಾರೆ. ನಮ್ಮ ಸರ್ಕಾರದ ಮೇಲೆ ಸಂಶಯ ಬೇಡ, ನುಡಿದಂತೆ ನಡೆಯುತ್ತೇವೆ, ಸಮಗ್ರ ಅಭಿವೃದ್ಧಿಗೆ ನಾವು ಬದ್ಧ ಅಂತ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಅವರ ಟೀಕೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ನುಡಿದಂತೆ ನಡೀತೇವೆ, ಸಮಗ್ರ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೇವೆ ಅಂತ. ಕರ್ನಾಟಕ ತಾರತಮ್ಯ ಸರಿಪಾಡ್ತೀನಿ ಅಂತ ಹೇಳಿದ್ರ, ಆದ್ರೆ ಆ ತರದ್ ಯಾವುದನ್ನು ಕೂಡ ರೈತರ ಸಾಲ ಮನ್ನಾ ಮಾಡಿಲ್ಲ. ಅದಕ್ಕೋಸ್ಕರ ಈ ಸರ್ಕಾರದ ವಿರುದ್ಧ ಈ ಉತ್ತರ ಕರ್ನಾಟಕದ ವಿರೋಧಿ ಧೋರಣೆ ಮತ್ತೆ ಬರಗಾಲದಲ್ಲಿ ಹಣ ಬಿಡುಗಡೆ ಇದರೆಲ್ಲರ ವಿರುದ್ಧ ಪ್ರತಿಭಟನೆ. ಉತ್ತರ ಕರ್ನಾಟಕ ತಾರತಮ್ಯ ಸರಿಪಾಡ್ತೀನಿ ಅಂತ ಹೇಳಿದ್ರ, ಆದ್ರೆ ಆ ತರದ್ ಯಾವುದನ್ನು ಕೂಡ ರೈತರ ಸಾಲ ಮನ್ನಾ ಮಾಡಿಲ್ಲ. ಅದಕ್ಕೋಸ್ಕರ ಈ ಸರ್ಕಾರದ ವಿರುದ್ಧ ಈ ಉತ್ತರ ಕರ್ನಾಟಕದ ವಿರೋಧಿ ಧೋರಣೆ ಮತ್ತೆ ಬರಗಾಲದಲ್ಲಿ ಹಣ ಬಿಡುಗಡೆ ಇದರೆಲ್ಲರ ವಿರುದ್ಧ ಪ್ರತಿಭಟನೆ. ಮತ್ತೆ ನಮ್ಮ ಪ್ರತಿನಿಧಿ ಆನಂದ್ ಕನೆಕ್ಟ್ ಆಗಿದ್ದಾರೆ. ಆನಂದ, ಬಡ್ಡಿ ಮನ್ನಾ ಬೇಡ, ಸಾಲ ಮನ್ನಾ ಮಾಡಿ ಅಂತ ವಿಪಕ್ಷ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಏನ್ ಹೇಳಿದ್ರು ಸಿಎಂ ಇದಕ್ಕೆ? ಎಸ್ ಅರುಣ್, ಇವತ್ತು ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನಡೆದಂಥ ಚರ್ಚೆಯ ಕೊನೆಯ ಹಂತದಲ್ಲಿ ರೈತರು ಪಡ್ಕೊಂಡಿರ್ತಕ್ಕಂಥ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಅಸಲನ್ನು ಕಟ್ಟಿದ್ದೆ ಆದರೆ ಬಡ್ಡಿ ಮನ್ನಾ ಮಾಡೋದಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಇದು ಪ್ರತಿಪಕ್ಷಗಳ ಟೀಕೆ ಕೂಡ ಗುರಿ ಆಯಿತು. ಯಾಕಂತಂದ್ರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ರೈತರು ಅಸಲನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ, ಸಂಪೂರ್ಣವಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ಚರ್ಚೆಯ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿದ್ವಿ. ಆದರೆ ಸರ್ಕಾರ ರೈತರ ಕಲ್ಯಾಣಕ್ಕೆ ರೈತರ ಪರವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅನ್ನುವಂಥ ಅತ್ಯಂತ ಗಂಭೀರವಾಗಿರುವಂಥ ಆರೋಪವನ್ನು ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಮಾಡಿದ್ರು. ಇದಕ್ಕೆ ಉತ್ತರ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರೈತರ ಕಲ್ಯಾಣಕ್ಕೆ ಸರ್ಕಾರ ಬದ್ಧವಾಗಿದೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿದೆ, ಇವರಿಂದ ಹೇಳಿಸ್ಕೊಳ್ತಕ್ಕಂಥ ಅಗತ್ಯ ನಮಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ಇಡೀ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಬದ್ಧ ಆಗಿದೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಮತ್ತು ಅತ್ಯಂತ ಗಟ್ಟಿಯಾಗಿ ಸದನದಲ್ಲಿ ಹೇಳುವಂತ ಪ್ರಯತ್ನವನ್ನು ಸಿದ್ದರಾಮಯ್ಯರು ಮಾಡಿದ್ರು. ಆದರೆ ಇವತ್ತು ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಏನು ಅಸಲನ್ನು ಕಟ್ಟಿದ್ದೆ ಆದರೆ, ಸಾಲದ ಅಸಲನ್ನು ಕಟ್ಟಿದ್ದೆ ಆದರೆ ಬಡ್ಡಿ ಮನ್ನಾ ಮಾಡ್ತಕ್ಕಂಥ ಸರ್ಕಾರದ ಏನು ನಿರ್ಧಾರ ಇದೆ, ನಿರ್ಧಾರಕ್ಕೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಸೇರಿದಾಗೆ ಎಲ್ಲ ಪ್ರತಿಪಕ್ಷಗಳ ಸದಸ್ಯರುಗಳು ತೀವ್ರವಾಗಿರ್ತಕ್ಕಂಥ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಕೇಳಿದ ಹಾಗೆ ರೈತರು ಈಗಿರುವಂತಹ ಪರಿಸ್ಥಿತಿಯಲ್ಲಿ ಅವರ ಸಂಪೂರ್ಣವಾಗಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಆದರೆ ಸರ್ಕಾರ ಈಗಾಗಲೇ ಅಧಿಕೃತವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ ಬಡ್ಡಿ ಮನ್ನಾ ಮಾಡುವ ನಿರ್ಧಾರವನ್ನಷ್ಟೇ ಪ್ರಕಟ ಮಾಡಿದೆ. ಒಂದೊಮ್ಮೆನಾದರೂ ಕೂಡ ದೀರ್ಘಾವಧಿ ಮತ್ತು ಅಲ್ಪಾವಧಿಯ ಏನು ಸಾಲದ ಮೇಲಿನ ಏನು ಅಸಲಿದೆ, ಅಸಲನ್ನು ಕಟ್ಟತಕ್ಕಂಥ ಆರ್ಥಿಕವಾಗಿರುವಂಥ ಒಂದು ಸಬಲತೆ ಈ ರೈತರಿಗೆ ಇರುತ್ತಾ? ರಾಜ್ಯದಲ್ಲಿ ಬರ ಬಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ರೈತರಿಗೆ ಅಸಲನ್ನು ಕಟ್ಟುವ ತಾಕತ್ತು ಎಲ್ಲಿರುತ್ತೆ? ಸರ್ಕಾರ ಎಲ್ಲವನ್ನ ಕಡೆ ರೈತರಿಗೆ ವಿರುದ್ಧಾತ್ಮಕವಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಂಡಿದೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷಗಳ ಶಾಸಕರು ಮಾಡಿದ್ದಾರೆ. ಅರುಣ್, ಓಕೆ, ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್. ಎಸ್, ರಾಜ್ಯದ ರೈತರಿಗೆ ಇವತ್ತಿನ ಅಧಿವೇಶನದ ಕೊನೆಯ ದಿನ ಒಂದು ಗುಡ್ ನ್ಯೂಸ್ ಅಂತೂ ಸಿಕ್ಕಿರುವಂಥದ್ದು. ಇದರ ಲಾಭ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.